ಬಾಗಲಕೋಟೆಯಲ್ಲಿ ನಿನ್ನೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಚಿವರು ಇಲಾಖೆಗೆ ಸಂಬಂಧಿಸಿದ ಹಕ್ಕುಪತ್ರ ನೀಡುವುದು, ಪೋಡಿ ಅಭಿಯಾನ ಸೇರಿದಂತೆ ಹಲವಾರು ವಿಚಾರಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಎಲ್ಲೂ ನನಗೆ ಯಾವುದೂ ಸಿಗ್ತಾ ಇಲ್ಲ. ನೀವೇ ಕೆಲವು ನಿಮ್ದು ಇದು ಮಾಡಕ್ ಬರುತ್ತೆ, ಇದು ಮಾಡಕ್ ಬರಲ್ಲ ಅಂತ, ಅದು ಮಾಡಬಾರ್ದು ಅಂತ ಎಲ್ಲಿದೆ ಅಂತ ಯಾರಾದ್ರೂ ತೋರಿಸಿ. ಹೇಳ್ರಿ JDL ಅಂತ ಹೇಳಿದೆ ಯಾರಾದ್ರೂ, ಹಿಂಗೆ ಇವರೇ ಕಾನೂನುಗಳು. ಆಮೇಲೆ ಅವ್ರಿಗೆ ಕೇಳಿದೆ ಎಲ್ಲಿದೆ ಮಾಡ್ಬೇಡ ಅಂತ ತೋರಿಸಪ್ಪ, ಯಾವ ಗೈಡ್ಲೈನ್ಸ್ ಅಲ್ಲಿ ಇದೆ, ಯಾವ ಸರ್ಕ್ಯುಲರ್ ಅಲ್ಲಿ ಇದೆ. ತಾಂಡಗಳಿದ್ದಾವೆ, ಬರೀ ತಾಂಡ. ಚಿತ್ರದುರ್ಗದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಹಟ್ಟಿ ಹಾಡಿಗಳಿದ್ದಾವೆ. ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಕೃಷ್ಣ ಭೈರೇಗೌಡ ದಾಖಲೆ ರಹಿತ ವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳಾಗಿ ಅಧಿಕೃತಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳಿಂದ ಹಕ್ಕುಪತ್ರ ನೀಡುವ ಅಭಿಯಾನ ನಡೆಸಿಕೊಂಡು ಬರಲಾಗುತ್ತಿದೆ. ಈವರೆಗೆ ಸುಮಾರು 1 ಲಕ್ಷ ಹಕ್ಕುಪತ್ರಗಳನ್ನು ಸಿದ್ಧಪಡಿಸಿದ್ದು, ಇನ್ನೂ 30 ರಿಂದ 50 ಸಾವಿರ ತಯಾರಿ ಹಂತದಲ್ಲಿವೆ. ಇದನ್ನು 1 ವರ್ಷದಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದರು. ಇದೇ 20ರಂದು ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವ ಮೂಲಕ ಶಾಶ್ವತ ಪರಿಹಾರ ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ರಾಜ್ಯದಲ್ಲಿ 52 ಲಕ್ಷ ಮಂದಿ ಮೃತಪಟ್ಟವರ ಹೆಸರಿನಲ್ಲಿ ಕೃಷಿ ಭೂಮಿ ದಾಖಲೆಗಳು ಇವೆ. ಹಾಗಾಗಿ ವಾರಸುದಾರರಿಗೆ ಆಸ್ತಿ ವರ್ಗಾವಣೆ ಮಾಡುವ ನಿಟ್ಟಿನಲ್ಲಿ ಅಭಿಯಾನ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಬಾಗಲಕೋಟೆಯಲ್ಲಿ ಪೌತಿ ಖಾತೆ ಆಂದೋಲನ ಆರಂಭಿಸಿ ಫಲಾನುಭವಿಗಳ ಮನೆ ಬಾಗಿಲಿಗೆ ಹಕ್ಕುಪತ್ರ ತಲುಪಿಸುವ ಕೆಲಸ ಮಾಡಲಾಗುತ್ತದೆ. ಇದರ ಬೆನ್ನಲ್ಲೇ ಪೋಡಿ ಅಭಿಯಾನ ಆರಂಭಿಸಲಾಗುವುದು. ಹಿಂದಿನ ಸರ್ಕಾರದ ಅವಧಿಯಲ್ಲಿ 7 ರಿಂದ 8 ಸಾವಿರ ಪೋಡಿ ಪ್ರಕರಣಗಳು ಬಾಕಿ ಉಳಿದಿವೆ. ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 1 ಲಕ್ಷ 6 ಸಾವಿರ ಪೋಡಿ ಮಾಡಿದ್ದು, ಈ ವರ್ಷ 2 ಲಕ್ಷ ಪೋಡಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಹಳೇ ವಸತಿ ಪ್ರದೇಶಗಳು, ಆದ್ರೆ ಅವು ಊರು ಅಂತ ಆಗಿಲ್ಲ, ಗ್ರಾಮ ಅಂತ ಆಗಿಲ್ಲ ಅಂತ ಇನ್ನೂ ಕೆಲವು ಬಿಟ್ಟು ಹೋಗಿದ್ದಾರೆ. ಆ ಬಿಟ್ಟು ಹೋಗಿರುವವು ಯಾವಾಗಲೂ ಇದ್ರೆ ಎಲ್ಲವನ್ನು ಸೇರಿಸಿ ಆ ಕೆಲಸವನ್ನ ಈ ವರ್ಷದಲ್ಲಿ ಮುಗಿಸ್ಬೇಕು ಅಂತ ಗುರಿ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಅದು ಇವತ್ತು ಪ್ರಮುಖವಾದಂತ ವಿಷಯ. ಈಗ ಏನು 1 ಲಕ್ಷ ಹಕ್ಕುಪತ್ರ ತಯಾರಾಗಿದೆ ರಾಜ್ಯದಲ್ಲಿ, ಅವುಗಳನ್ನ ಮೇ 20ನೇ ತಾರೀಕು ನಾವು ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಅಲ್ಲಿ 1 ಲಕ್ಷ ಕುಟುಂಬಗಳಿಗೆ ಅವರ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನ ಈ ಹಕ್ಕುಪತ್ರದ ಮುಖಾಂತರ ಕೊಡುವಂತಹ ಕೆಲಸ ಮಾಡ್ತಾ ಇದ್ದೇವೆ.